ಸರ್, ಹೇಗಿದೆ ದಾವಣಗೆರೆ ದಕ್ಷಿಣ ಟ್ರೆಂಡು? ಈಗ ನೀವು ಇಷ್ಟೊತ್ತು ನೋಡ್ತಾ ಇದ್ದೀರಾ, ಇಷ್ಟು ದಿನದಿಂದ ನೀವು ಅಡ್ಡಾಡ್ತಾ ಇದ್ದೀರಾ. ನಮ್ಮ ದಕ್ಷಿಣದಲ್ಲಿ ಯಾವುದೂ ಅಭಿವೃದ್ಧಿ ಇಲ್ಲ, ಎಲ್ಲ ಅಭಿವೃದ್ಧಿ ಶೂನ್ಯ ಆಗಿದೆ. ಅವ್ರ ಸಾಮ್ರಾಜ್ಯ ಎಲ್ಲಿದೆ ಅಲ್ಲಿ ತನಕ ಮಾತ್ರ ಲೈಟಿನ ಕಂಬಗಳು, ಸಿಮೆಂಟಿನ ರೋಡ್ಗಳು. ನೀವು ಇಲ್ಲಿ ತನಕ ಬಸಾಪುರ ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬರುತ್ತೆ. ಅವರು ಅಲ್ಲಿ ಅವ್ರ ಸಾಮ್ರಾಜ್ಯ ಎಲ್ಲಿದೆ ಅಲ್ಲಿ ತನಕ ಮಾತ್ರ ಅಭಿವೃದ್ಧಿ ಕಾಣ್ತಾರೆ. ಅಭಿವೃದ್ಧಿ ಅಂದರೆ ಏನು? ಅದು ಸಿಮೆಂಟ್ ರೋಡ್. ಅವ್ರು ಅಡ್ಡಾಡೋದಕ್ಕೆ ಗಾಡಿಗಳಿಗೆ ಏನು ಬೇಕು ಅದಷ್ಟು ಮಾತ್ರ ಮಾಡಿದ್ದಾರೆ. ಬಸಾಪುರಕ್ಕೆ ಬರ್ಬೇಕಾದ್ರೆ ನೀವು ಯಾವ ಥರ ಇದೆ ರಸ್ತೆ ದುರಸ್ತಿ, ಯಾವ ಥರ ಇದೆ? ಅಕ್ಕಪಕ್ಕ ಒಂದು ಬೀದಿ ದೀಪಗಳಿದಾವೆ, ಏನಿದೆ? ಇದು ಕೂಡ ಮಹಾನಗರ ಪಾಲಿಕೆಗೆ ಸೇರುತ್ತೆ. ಏನು ಅಭಿವೃದ್ಧಿ ಏನು ಮಾಡಿದ್ದಾರೆ? ಏನು, ಎಲ್ಲ ಶೂನ್ಯ. ಹಂಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ನಾವು ಅದು ಆ ವಿಚಾರ ಇಟ್ಕೊಂಡು ಮುಂದಕ್ಕೆ ಬರಲೇಬೇಕು. ನಾವು ಹೋರಾಟ ಮಾಡ್ತೀವಿ. ನಾವು ಮುಂದಕ್ಕೆ ಬರೋ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತಂದೆ ತರ್ತೀವಿ. ಕ್ಯಾಂಪೇನ್ ಹೆಂಗೆ ನಡೀತಾ ಇದೆ ಇವತ್ತು? ಲಾಸ್ಟ್ ಡೇ ಕ್ಯಾಂಪೇನಿಗೆ. ಕ್ಯಾಂಪೇನ್ ಅನ್ನೋಕ್ಕೆ ಇಲ್ಲಿ ನೋಡ್ತಾ ಇದ್ದೀರ ಜನರ ಉತ್ಸಾಹ ಯಾವ ಥರ ಇದೆ. ಎಲ್ಲರೂ ಕೂಡ ಸ್ವಯಂ ಘೋಷಿತ ನಾವೇ ಕ್ಯಾಂಡಿಡೇಟು, ನಾವೇ ಆಸ್ಪರೆಂಟ್ ಅನ್ನೋದು ರೀತಿಯಾಗಿ ಎಲ್ಲರೂ ಬಂದು ಕೆಲಸ ಮಾಡ್ತಿದ್ದಾರೆ. ನಾವು ಯಾರಿಗೂ ಬೆಟ್ಟು ತೋರಿಸಿ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಕೇಳೋ ಅವಶ್ಯಕತೆಯೇ ಇಲ್ಲ. ಎಲ್ಲರೂ ಕೂಡ ಸ್ವಯಂ ಘೋಷಿತ ಅವರೇ ಕೆಲಸ ಮಾಡಿ ಅವರೇ ನಮ್ಮ ದಾಸ್ಕರಿಯಪ್ಪ, ನಾನೇ ದಾಸ್ಕರಿಯಪ್ಪ, ಆ ಥರ ನಾನೇ ದಾಸ್ಕರಿಯಪ್ಪ ಶ್ರೀನಿವಾಸ್ ಥರ ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿ ನಮ್ಮ ದಾವಣಗೆರೆ ದಕ್ಷಿಣವನ್ನು ಗೆಲ್ಸೋನ್ನ ಕೆಲಸ ಮಾಡ್ತೀವಿ. ಈ ಮೊನ್ನೆ ಇದು ಏನು ಇಂಜಿನಿಯರಿಂಗ್ ಕಾಲೇಜ್ ಬಂದಿತ್ತು. ಇಂಜಿನಿಯರಿಂಗ್ ಕಾಲೇಜ್ ಯಾಕೆ ನಮ್ಮ ದಾವಣಗೆರೆ 10 ವರ್ಷ ಆಗಿದ್ದು ಯಾಕೆ ಕೈ ಬಿಟ್ಟು ಚಿತ್ರದುರ್ಗಕ್ಕೆ ಹೋಗಿದೆ? ಇದೆಲ್ಲ ನಾವೆಲ್ಲ ಆಲಿಸಲೇಬೇಕಾಗುತ್ತೆ. ಯಾಕಂದರೆ ಇದು ಸಣ್ಣ ಚುನಾವಣೆ ಅಲ್ಲ. ನಮ್ಮ ವಿಧಾನಸಭೆಯಲ್ಲಿ ನಮ್ಮ ಒಬ್ಬ ಪ್ರತಿನಿಧಿ ಇದ್ದರೆ ಇದೆಲ್ಲದೂ ಕೂಡ ನಮ್ಮ ದಕ್ಷಿಣ ವಿಧಾನಸಭೆಯಲ್ಲಿ ಮುಂದೆ ಬರೋ ದಿನಗಳಲ್ಲಿ ಇವೆಲ್ಲ ರೆಕ್ಟಿಫೈ ಮಾಡಿ ಸರಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಎಷ್ಟು ಕಾನ್ಫಿಡೆಂಟ್ ಇದ್ದೀರಿ ವಿನ್ ಆಗೋದ್ರಲ್ಲಿ ಅಂತ? 100ಕ್ಕೆ 100 ಕಾನ್ಫಿಡೆಂಟ್. ನಾವಾಗಲೇ ಈಗ ಗೆದ್ದಾಗ್ಬಿಟ್ಟಿದೆ. ನಮ್ಮ ವಿಜಯ ಪದಕ್ಕೆ ಹೋಗ್ಬಿಟ್ಟಿದೆ. ಆ ಥರ ಹಾರಾಡ್ತಿದೆ. ಅದರಲ್ಲಿ ಏನು ಬೇರೆ ಮಾತಿಲ್ಲ. ಮುಂದೆ ಬರೋ ದಿನಗಳಲ್ಲಿ ನಮ್ಮ ಇಲ್ಲಿ ಓದಂಥ ಯಾರೇ ಇದ್ದರೂ ಓದಂಥ ಹುಡುಗರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ನಮ್ಮ ದಾವಣಗೆರೆಯಲ್ಲಿ ಆಗಬೇಕು. ಇದು ನಾವು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ನಾವು ಮಾಡ್ತೀವಿ. ಯಾಕಂದರೆ ನನ್ನ ತಂಗಿ ಆಗಲಿ, ನಮ್ಮ ಅಕ್ಕ ಆಗಲಿ, ನಮ್ಮ ಅಣ್ಣ ತಮ್ಮ ಯಾರು ಓದಿದ್ರೆ ನನ್ನಿಂದ ದೂರ ಮಾಡೋಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಯಾಕಂದರೆ ಇಲ್ಲವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಎಲ್ಲರೂ ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಿಗೆ ಹೋದರೆ ಇಲ್ಲಿ ತಂದೆ ತಾಯಿಯಿಂದ ಮಕ್ಕಳು ದೂರ ಆಗ್ತಾರೆ. ಇದು ಯಾವ ಥರ ಸಾಧ್ಯ? ನಾವು ಒಗ್ಗೂಡ್ಸೋಂಥ ಕೆಲಸ ಮಾಡಬೇಕು. ಅದು ಬಿಟ್ಟು ನಾವು ಬಿರುಕು ಬಿಡಿಸೋಂಥ ಕೆಲಸ ಮಾಡಬಾರ್ದು. ಮುಂದೆ ಬರೋದ್ರಿಂದ ಎಂಪ್ಲಾಯ್ಮೆಂಟ್ ಆಗ್ಬೋದು, ಹೆಲ್ತ್ ಆಗ್ಬೋದು, ಎಜುಕೇಷನ್ ಆಗ್ಬೋದು. ನಮ್ಮ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮಾಡ್ತೀವಿ. ಈಗ ಮನೆ ಪ್ರಚಾರ ಮಾಡ್ತಾ ಇದ್ದೀರಿ. ಈ ಬಾರಿ ಎಲೆಕ್ಷನ್ ಕೋರ್ ಸಬ್ಜೆಕ್ಟ್ ಒಂದು ಗ್ಯಾರಂಟಿ ಸ್ಕೀಮು. ಸೊ ಅದ್ರ ಬಗ್ಗೆ ಹೇಳಿ. ಗ್ಯಾರಂಟಿ ಸ್ಕೀಮು ನಿಮಗೆ ಗೊತ್ತೇ ಇದೆ. ಏನು ಒಂದು ಕೈನಲ್ಲಿ ಕೊಟ್ಟು ಒಂದು ಕೈನಲ್ಲಿ ಇಸ್ಕೊಳೋ ಅಂಥ ಕೆಲಸ. ಅದರಲ್ಲಿ ಯಾರಿಗೊಬ್ಬರು ನಮ್ಮ ತಾಯಂದ್ರಾಗಲಿ ಯಾರಿಗೂ ಒಬ್ರಿಗೂ ಉಪಯೋಗ ಆಗಲಿಲ್ಲ. ಯಾರಿಗೂ ಫ್ರೀ ಬಸ್ ಅಂತ ಹೇಳ್ತಾರೆ. 10 ಬಸ್ ಬಿಡೋ ಜಾಗದಲ್ಲಿ 2 ಬಸ್ ಬಿಡೋದು. ಯಾಕಂದರೆ ನಾವು ಹೆಂಗೆ ಹೋಗ್ಬೇಕು? ಈಗ ನಮ್ಮ ಹತ್ರ ಬೈಕ್ ಇದೆ, ನಾವು ಬೈಕಲ್ಲಿ ಹೋಗ್ತೀವಿ. ಬೇರೆಯವರು ನಮ್ಮ ಸಾಮಾನ್ಯ ಪ್ರಜೆಗಳು, ನನ್ನ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿ ನಾಳೆ ಸ್ಕೂಲಿಗೆ ಹೋಗ್ಬೇಕಂದ್ರೆ ಹೆಂಗೆ ಹೋಗ್ಬೇಕು? ನೀವೇ ನೋಡ್ತಿದ್ದೆ. ನಾನು ಬೇಕಾದ್ರೆ ನನ್ನ ಹತ್ರ ವಿತ್ ಎವಿಡೆನ್ಸ್ ಇದಿದೆ. ಬಸ್ನಲ್ಲಿ ತುಂಬಿದ್ದಾರೆ ಅಂದರೆ ಒಂದು 4-5 ಜನ ಕೆಳಗಡೆ ಉದುರಬೇಕು. ನಾವೇನು ಕುರಿಗಳ? ಇದು ನಮ್ಮ ದುರ್ಸ್ಥಿತಿ ಇದೆ. ಈ ಥರ ಆಗಬಾರ್ದು. ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಅನ್ನೋಕ್ಕಿಂತ ನಮಗೆ ಎಂಪ್ಲಾಯ್ಮೆಂಟ್ ಬೇಕು. ನನಗೆ ಕೆಲಸ ಸಿಕ್ಕರೆ ನನಗೆ ಪುಕ್ಷಟೆಗೆ ಸಿಗೋಂಥದ್ದೇನು ಅವಶ್ಯಕತೆಯೇ ಇಲ್ಲ. ನನಗೆ ಕೆಲಸ ಸಿಕ್ಕು ನನಗೆ ಕೈ ತುಂಬ ಸಂಬಳ ಇದ್ದರೆ ನನಗೆ ಎದಕ್ಕೆ ಪುಕ್ಷಟೆ ಬೇಕು? ನನ್ನ ಸಾಮರ್ಥ್ಯ ನಮ್ಮ ಹತ್ರ ಇದೆ. ನಾವು ದುಡ್ಕೊಂಡು ತಿಂತೀವಿ. ಅದು ನಮಗೆ ಗೊತ್ತಿದೆ. ನಿಮ್ಮ ನಾಯಕರು ಕೂಡ ಅಬ್ಬರದ ಪ್ರಚಾರ ಮಾಡಿದ್ದಾರೆ. ಪಾಸಿಟಿವ್ ಇದೆಯಾ ಸರ್ ವೈಬು? ತುಂಬ ಪಾಸಿಟಿವ್ ಇದೆ. ತುಂಬ ಪಾಸಿಟಿವ್ ಅಂದರೆ ಈಗಾಗಲೇ ಇಲ್ಲಿರ್ತಕ್ಕಂಥ ಹುಮ್ಮಸ್ ನೋಡಿದರೆ ಗೊತ್ತಾಗ್ತಿದೆ. ನಮ್ಮ ಸಾಮಾನ್ಯ ಮನುಷ್ಯ ಅಂತಂದ್ರೆ ನನ್ನ ಸಹೋದರ ಅಂತ ದಾಸ್ಕರಿಯಪ್ಪ ಶ್ರೀನಿವಾಸ್ ಅವರು ಇವತ್ತು ನಿಂತಿದ್ದಾರೆ. ಅವ್ರು ಗೆದ್ದಾಗಿದೆ. ನನ್ನ ಬಾಯಿನಲ್ಲಿ ಗೆದ್ದಿದ್ದಾರೆ ಅಂತಲೇ ಬರ್ತಿದ್ದೆ. ಗೆದ್ದಾಗಿದೆ ಅಂತಲೇ ನಾವು ಮಾತಾಡೋದು. ಈಗಲೂ ಕೂಡ ಎಲ್ಲರ ಬಾಯಿನಲ್ಲೂ ಕೂಡ ನೀವೇ ಒಂದು ಇದು ಮಾಡಿದ್ದೀರಾ, ಏನು ಸರ್ವೆ ಮಾಡಿದ್ದಾರೆ. ಸರ್ವೆದಲ್ಲಿ BJP ಎಷ್ಟು ಮುಂದೆ ಬಂದಿದೆ. ಆದರೆ ದುಡ್ಡಿನ ವಿಚಾರದಲ್ಲಿ ಎಲ್ಲರೂ ಕೂಡ ಶ್ರೀಮಂತರಿಗೆ ನಾವು ಪೈಪೋಟಿ ಕೊಡೋಕ್ಕಾಗುತ್ತಾ ಇಲ್ಲ ಹೋಗುತ್ತೆ. ಬಟ್ ನಮ್ಮ ಕಾರ್ಯಕರ್ತರು ಕೂಡ ಎಲ್ಲರೂ ಅವರೇ ಶಾಸಕರ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ.